ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ಇದೇ ಗುರುವಾರದ ದಿನ ಆಚರಣೆ ಮಾಡ್ತಾ ಇರೋವಂಥ ಭೀಮನ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾರಿಗೆ ವ್ರತಗಳನ್ನು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಅತಿ ಸರಳವಾಗಿ ಮಾಡ್ಕೊಳ್ಳೋವಂತಹ ಭೀಮನ ಅಮಾವಾಸ್ಯೆ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆನ ನೀವು ಮಾಡೋವಂಥದ್ದನ್ನು ಮಾಡಿ ಪತಿಯ ದೀರ್ಘಾಯುಷ್ಯಕ್ಕೋಸ್ಕರ ಮತ್ತು ನಿಮ್ಮ ಸುಖ ಸೌಭಾಗ್ಯಕ್ಕೋಸ್ಕರ ಮಾಡ್ಕೊಳ್ಳೋ ಅಂತಹ ಈ ವಿಶೇಷವಾದ ಭೀಮನ ಅಮಾವಾಸ್ಯೆನ ನೀವು ಸರಳವಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋ ವಿಧಾನ ಏನು ಅಂದರೆ, ಬೆಳಗಿನ ಜಾವ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋ ಅಂಥವ್ರು ಮೊದಲಿಗೆ ನೀವು ಸ್ನಾನ ಮಾಡೋ ಅಂಥವ್ರು ಸ್ನಾನದ ನೀರಿಗೆ ನೀವು ಸ್ವಲ್ಪ ಗಂಜಿಲ, ಅರಿಶಿಣದ ಪುಡಿ, ಹಾಲನ್ನು ಬೆರೆಸಿ ನೀವು ಸ್ನಾನನ ಮಾಡಬೇಕಾಗುತ್ತೆ. ಗಂಡ ಹೆಂಡತಿಯರಿಬ್ಬರು ಕೂಡ ಈ ವಸ್ತುಗಳನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ರಾಹು ದೋಷಗಳಿದ್ದರೆ, ಕೇತು ದೋಷಗಳಿದ್ದರೆ ಅಥವಾ ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ತದನಂತರ ನೀವು ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಕೊಂಡು ನಿಮ್ಮ ಮನೆಯಲ್ಲಿ, ನಿಮ್ಮ ದೇವರ ಮನೆಯಲ್ಲಿ ಯಥಾ ಪ್ರಕಾರ ಯಾವ ರೀತಿ ಪೂಜೆಗೆ ಅಲಂಕಾರದ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿರ್ತೀರೋ ಆ ರೀತಿಯೆಲ್ಲ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ ನಂತರ ನಿಮ್ಮ ಮನೆಯಲ್ಲಿರುವಂಥ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಆ ಶಿವ ಪಾರ್ವತಿಯರ ಫೋಟೋದ ಮುಂದೆ ನೀವು ಇದನ್ನು ನಾನು ಹೇಳ್ಕೊಡೋವಂಥ ಈ ಸರಳವಾದ ವಿಧಾನನ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಶಿವ ಪಾರ್ವತಿಯರ ಫೋಟೋ ಇಟ್ಟು ಅದರ ಮುಂದೆ ನೀವು ವಿಶೇಷವಾಗಿ ಒಂದು ಮಣೆಯನ್ನು ಹಾಸಬೇಕಾಗುತ್ತೆ. ಆ ಮಣೆಯನ್ನು ಹಾಸಿದ ನಂತರ ಅದರ ಮೇಲೆ ನೀವು ಸ್ವಲ್ಪ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆನ ಹಾಕಿ ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಶಿವ ಪಾರ್ವತಿಯರನ್ನು ನೀವು ಆಹ್ವಾನ ಮಾಡ್ಕೊಬೇಕಾಗುತ್ತೆ. ಅದರ ಮೇಲೆ ನೀವು ಒಂದು ಬಾಳೆ ಎಲೆಯನ್ನು ನೀವು ಹಾಸಿ ಅದರ ಮೇಲೆ ಒಂದು ತಾಮ್ರದ ತಟ್ಟೆಯನ್ನು ಇಟ್ಟು ತಾಮ್ರದ ತಟ್ಟೆಯ ತುಂಬ ಸ್ವಲ್ಪ ಅಕ್ಕಿನ ಹರಡಿ ಅದರ ಮೇಲೆ ವಿಶೇಷವಾಗಿ ಸ್ವಲ್ಪ ಅರಿಶಿಣ, ಕುಂಕುಮ, ಗಂಧ, ಹೂವು, ಮಂತ್ರಾಕ್ಷತೆನ ಹಾಕಿ ನೀವು ಸಂಕಲ್ಪ ಮಾಡಿಕೊಂಡು ಆ ದೀಪಗಳನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರನ ಹಾಕಿ ಅರಿಶಿಣ ಕುಂಕುಮಗಳನ್ನು ಹಾಕಿ ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಸುರಿದು ಅಲ್ಲಿ ನೀವು ಆಹ್ವಾನ ಮಾಡಿಕೊಂಡು ನೀವು ಒಂದು ದೀಪನ ನೀವು ಶಿವ ಅಂದ್ಕೊಂಡು ಇನ್ನೊಂದು ದೀಪನ ನೀವು ಪಾರ್ವತಿ ಅಂತ ಅಂದ್ಕೊಂಡು ನೀವು ವಿಶೇಷವಾಗಿ ದೀಪಗಳನ್ನು ಹಚ್ಚಿದರೆ ಸಾಕು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶಿವ ಮತ್ತು ಪಾರ್ವತಿಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಇನ್ನೊಂದು ಪ್ಲೇಟಿನಲ್ಲಿ ವಿಶೇಷವಾಗಿ ಗಣಪತಿಯ ವಿಗ್ರಹ ಇದ್ದರೆ ಆ ಗಣಪತಿಗೆ ನೀವು ವಿಶೇಷವಾಗಿ ಪೂಜೆನ ಮಾಡುವಂಥದ್ದು. ಗಂಧನ ಇಟ್ಟು, ಹೂವನ್ನ ಇಟ್ಟು, ತಾಂಬೂಲನ ಇಟ್ಟು, ಅಂದರೆ ಎಲೆ, ಅಡಿಕೆ, 2 ಬಾಳೆಹಣ್ಣು, ಒಂದು ಬೆಲ್ಲದ ಉಂಡೆಯನ್ನು ನೀವು ಇಟ್ಟು ನಿಮ್ಮ ಯಥಾ ಪ್ರಕಾರ ನಿಮ್ಮ ಶಕ್ತಿಗೆ ಅನುಸಾರವಾಗಿ ದುಡ್ಡನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಶಿವ ಪಾರ್ವತಿಯರ ಪೂಜೆನ ನೀವು ಮಾಡೋ ಅಂಥದ್ದನ್ನು ಮಾಡಿ ಆ ದೀಪವನ್ನು ಬೆಳಗಿಸಿ ನೈವೇದ್ಯಕ್ಕೋಸ್ಕರ ನೀವು ವಿಶೇಷವಾಗಿ ಪಾಯಸನ ನೀವು ಮಾಡಿ ಇಟ್ಟರೆ ಸಾಕು. ಖಂಡಿತವಾಗ್ಲೂ ಶಿವ ಪಾರ್ವತಿಯರ ಅನುಗ್ರಹ ಸಂಪೂರ್ಣವಾಗಿ ಆಗುವಂಥದ್ದು ಆಗುತ್ತೆ. ಆದರೆ ಈ ಹಬ್ಬ ಮಾಡಿದ ನಂತರ ಕಂಕಣ ದಾರವನ್ನು ಕಟ್ಟಿಸಿಕೊಳ್ಳುವಂಥದ್ದನ್ನು ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ 9 ಎಳೆಯ ದಾರನ ನೀವು 9 ಗಂಟುಗಳನ್ನು ಹಾಕಿ ನೀವು ವಿಶೇಷವಾಗಿ ಕಂಕಣ ದಾರವನ್ನು ನೀವು ಕಟ್ಟಿಸಿಕೊಳ್ಳುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಈ ಕಂಕಣ ದಾರನ ನೀವು ಅವತ್ತಿನ ದಿನ ಕಟ್ಟಿಸಿಕೊಳ್ಳೋದ್ರಿಂದ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ನೀವು ಕಟ್ಟಿಸಿಕೊಳ್ಳೋದ್ರಿಂದ ದೀರ್ಘಾಯುಷ್ಯ ಬರುತ್ತೆ. ಮತ್ತು ಮೃತ್ಯು ಕಂಟಕಗಳಿದ್ದರೆ ಹೋಗುವಂಥದ್ದು, ಪತಿಯಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ, ಮೃತ್ಯು ಕಂಟಕಗಳ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ಗಂಡಂದರಿಗೆ ಈ ಕಂಕಣನ ಕಟ್ಟಿಸೋದಕ್ಕಿಂತ ಮುಂಚಿತವಾಗಿ ನೀವು ಪೂಜೆ ಮಾಡಿರುವಂತಹ ದೀಪಗಳ ಮುಂದೆ ನೀವು ಇಟ್ಟು ಅದಕ್ಕೆ ನೀವು ವಿಶೇಷವಾಗಿ ಪೂಜೆಗಳನ್ನು ಮಾಡಬೇಕಾಗುತ್ತೆ. ಒಂದು ತಾಮ್ರದ ತಟ್ಟೆಯಲ್ಲಿ ವಿಳೆದೆಲೆ, ಅಡಿಕೆ, ಹೂವು, ಮಂತ್ರಾಕ್ಷತೆ ಮತ್ತು ದಕ್ಷಿಣೆನ ಇಟ್ಟು ಅದರ ಮೇಲೆ ನೀವು ಈ ಕಂಕಣನ ಇಟ್ಟು ಹೂವಿಟ್ಟು ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ
ರುದ್ರಾಕ್ಷತೆ ಹಾಕಿ ನೀವು ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋ ಅಂಥದ್ದು, ಅಂದರೆ ಗೌರಿಯ ಸ್ತೋತ್ರಗಳನ್ನು ಹೇಳ್ಕೊಂಡು ಶಿವ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದ ನಂತರ ನೀವು ಆ ಕಂಕಣ ದಾರನ ನೀವು ಯಥಾ ಪ್ರಕಾರ ನಿಮ್ಮ ಗಂಡಂದರ ಕೈಯಲ್ಲಿ ನೀವು ಕಟ್ಟಿಸ್ಕೊಬೇಕಾಗುತ್ತೆ. ಅದರಲ್ಲೂ ಅವತ್ತಿನ ದಿನ ವಿಶೇಷವಾಗಿ ಗಂಡಂದರ ಪಾದಗಳನ್ನು ತೊಳೆಯುವಂಥದ್ದು, ಅವರಿಗೆ ಪಾದಗಳಿಗೆ ಅರಿಶಿಣ ಕುಂಕುಮಗಳನ್ನು ಇಟ್ಟು ಆರತಿನ ಬೆಳಗಿ ಅವರಿಗೆ ಸಿಹಿಯನ್ನು ತಿನ್ನಿಸಿ ತದನಂತರ ನೀವು ಅವರ ಆಶೀರ್ವಾದಕ್ಕೋಸ್ಕರ ನೀವು ಈ ಕಂಕಣನ ನೀವು ಕಟ್ಟಿಸಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶಿವ ಪಾರ್ವತಿಯರ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿನ ಶಿವ ಮತ್ತು ಪಾರ್ವತಿಯರಿಗೆ ಗಂಧಗಳನ್ನು ಅರ್ಪಿಸುವಂಥದ್ದು, ಅಂದರೆ ಗರಿಕೆಗಳು ಬಿಲ್ವ ಪತ್ರಗಳನ್ನು ಅರ್ಪಿಸಿ ನೀವು ನಿಮ್ಮ ಬೇಡಿಕೆಗಳು ಯಾವುದಾದ್ರೂ ಇದ್ದರೆ ಆ ಬೇಡಿಕೆಗಳನ್ನು ನೀವು ಶಿವನ ಮುಂದೆ ಬೇಡ್ಕೊಳ್ಳೋದ್ರಿಂದ ಅಥವಾ ಪಾರ್ವತಿ ದೇವಿಯ ಮುಂದೆ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನೀವು ಯಾವ ವಿಷಯಕ್ಕೆ ನೀವು ಬೇಡ್ಕೊತೀರೋ ಅದು ಖಂಡಿತವಾಗ್ಲೂ ಸಿಗೋ ಅಂಥದ್ದು ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ಏನಾದರೂ ಗಂಡ ಹೆಂಡತಿಯರು ದಾನ ಕೊಡೋ ಅಂಥದ್ದನ್ನು ನೀವು ಮಾಡ್ಬೋದು. ಯಾರಿಗಾದ್ರೂ ದಂಪತಿಗಳಿಗೆ ನೀವು ದೇವಸ್ಥಾನಗಳಿಗೆ ಹೋಗಿ ನವದಂಪತಿಗಳಿಗೆ ಅಥವಾ ಯಾವುದಾದ್ರೂ ದಂಪತಿಗಳಿಗೆ ತಾಂಬೂಲ ಸಮೇತ ದಕ್ಷಿಣೆ ಕೊಡೋ ಅಂಥದ್ದು, ಬಟ್ಟೆಗಳನ್ನು ಕೊಡೋ ಅಂಥದ್ದು, ಊಟದ ವ್ಯವಸ್ಥೆಗಳನ್ನು ಮಾಡೋ ಅಂಥದ್ದನ್ನು ಕೂಡ ನೀವು ಮಾಡ್ಬೋದು. ಅದನ್ನು ಮಾಡಿದ ನಂತರ ಪವಿತ್ರ ನದಿಗಳಲ್ಲಿ ಹೋಗಿ ನೀವು ವಿಶೇಷವಾಗಿ ಏನಾದ್ರೂ ದೀಪಗಳನ್ನು ಹಚ್ಚಿ ಬಿಡೋ ಅಂಥದ್ದನ್ನು ಮಾಡೋ ಅಂಥವ್ರು, ಅದು ಕೂಡ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾಡ್ತಾರೆ, ಮಾಡೋ ಅಂಥವ್ರು ಕೂಡ ಅದನ್ನು ಕೂಡ ನೀವು ಮಾಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಭೀಮನ ಅಮಾವಾಸ್ಯೆಯ ದಿನ ಗುರುರಾಯರನ್ನು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅವತ್ತಿನ ದಿನ ನಿಮ್ಮ ಜೀವನದಲ್ಲಿ ಗುರುದೋಷಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ ಕೂಡ ಇರೋದ್ರಿಂದ ಅವತ್ತಿನ ದಿನ ನಿಮ್ಮ ಗಂಡಂದರಿಗೆ ನೀವು ವಿಶೇಷವಾಗಿ ನೀವು ಏನಾದರೂ ಉಡುಗೊರೆಗಳನ್ನು ಕೊಡಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನೀವು ಸಹ ಏನಾದರೂ ಉಡುಗೊರೆಗಳನ್ನು ಕೊಡೋ ಅಂಥದ್ದು, ಹೆಂಡತಿಯರಿಗೆ ನೀವು ಉಡುಗೊರೆಗಳನ್ನು ಕೊಡಬೇಕು ಅಂತ ಬಯಸುವಂಥವ್ರು ಕೂಡ ಆವತ್ತಿನ ದಿನ ನೀವು ಆ ಉಡುಗೊರೆಗಳನ್ನು ಕೊಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ನೀವು ಪಿತೃದೋಷಗಳಿಂದ ಬಳಲ್ತಾ ಇರೋವಂಥವ್ರು, ಗುರುವಿನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು, ನೀವು ಒಂದು ಪಾತ್ರೆಯಲ್ಲಿ ಅನ್ನನ ನೀವು ಮಾಡಬೇಕಾಗುತ್ತೆ. ಆ ಅನ್ನನ ನೀವು ಯಾವುದೇ ಕಾರಣಕ್ಕೂ ನೀವು ಊಟ ಮಾಡೋದಕ್ಕೆ ಬಳಸ್ಕೊಬಾರ್ದು. ಇದು ನಿಮ್ಮ ಮನೆಯಲ್ಲಿರೋ ಅಂತಹ ಪಿತೃ ದೇವತೆಗಳು ತೃಪ್ತಿ ಹೊಂದೋದಕ್ಕೋಸ್ಕರ ನೀವು ಮಾಡ್ಕೊಳ್ಬೇಕಾಗಿರೋವಂಥ ವಿಧಾನ. ಒಂದು ಪಾತ್ರೆಯಲ್ಲಿ ಅನ್ನನ ನೀವು ಮಾಡಿಕೊಂಡು ಆ ಅನ್ನನ ನೀವು ತಿನ್ನೋಕ್ಕೆ ಹೋಗಬಾರ್ದು. ನೀವು ಚಂದ್ರ ಬಂದಂತ ಅಂದರೆ ಅಮಾವಾಸ್ಯೆ ಕತ್ತಲು 7 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಏನು ಮಾಡಬೇಕು, ಒಂದು ಅಡಿಕೆ ಪಟ್ಟಿಯ ಎಲೆನ ತಗೊಂಡು ನೀವು ಮಾಡಿರೋ ಅಂತಹ ಅಷ್ಟು ಅನ್ನನ ಆ ಎಲೆಯ ಮೇಲೆ ಹಾಕಿ ಅದರ ಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಎಳ್ಳು ಪುಡಿನ ನೀವು ಉದುರಿಸಿ ಸ್ವಲ್ಪ ಬೆಲ್ಲನ ಹಾಕಿ ನೀವು ಆಚೆ ಅಂದರೆ ನಿಮ್ಮ ಮನೆಯ ಟೆರೇಸ್ ಹತ್ರ ಎಲ್ಲಾದರೂ ಜಾಗ ಇದ್ದರೆ ಅದನ್ನು ತಗೊಂಡೋಗಿ ಇಡೋದ್ರಿಂದ ಪಿತೃ ದೇವತೆಗಳು ಸಹ ತೃಪ್ತಿ ಒಂದು ನಿಮಗೆ ಆಶೀರ್ವಾದ ಸಿಕ್ಕಿ ಸತಿಪತಿಗಳಿಗೆ ಆರೋಗ್ಯ ಆಯಸ್ಸು ನೀಡೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದರ ಜೊತೆಗೆ ಒಂದು ಗ್ಲಾಸು ನೀರನ್ನು ಸಹ ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡೋದ್ರಿಂದ ಗುರುಗಳ ಜೊತೆಯಾಗಿ ನಿಮಗೆ ವಿಶೇಷವಾಗಿ ಪಿತೃ ದೇವತೆಗಳ ಆಶೀರ್ವಾದ ಕೂಡ ಸಿಗೋವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ಈ ರೀತಿ ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೀವು ಸರಳವಾಗಿ ನೀವು ಭೀಮನ ಅಮಾವಾಸ್ಯೆನ ಆಚರಣೆನ ನೀವು ಮಾಡೋ ಅಂಥದ್ದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.